Audio Jungle. Audio Jungle. ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಮಲ್ಲಪ್ಪ ಜೋತವರ್. ಇದು 24ರ ಹೊಸ ದಿನ, ಮೊದಲ ದಿನ, ಜೊತೆಗೆ ಹಳೆಯದರ ಮೇಲೆ ಹೊಸದು ಹುಟ್ಟುತ್ತಿರುವಂಥ ದಿನ. ಹಳೆಯ ನೋವುಗಳನ್ನು ಮರೆತು ಹೊಸ ಆಸೆಗಳಿಂದ, ಹೊಸ ಬಯಕೆಯಿಂದ ಭವಿಷ್ಯವನ್ನು ನೋಡೋ ದಿನ. ಈ ದಿನ ಏನು ಮಾತಾಡೋದು, ಅದು ರಾಷ್ಟ್ರ ಮಟ್ಟದಲ್ಲೇ ಅನ್ನೋದನ್ನು ನಾವು ನೆನಪಿಸಿಕೊಂಡಾಗ ನಮಗೆ ನಿಜವಾಗಿಯೂ 2023ರಲ್ಲಿ ರಾಜಕಾರಣವನ್ನೆಲ್ಲ ಅಭ್ಯಾಸ ಮಾಡಿ ನೋಡಿದಾಗ ವಿಶೇಷವಾಗಿ ವಿರೋಧ ಪಕ್ಷಗಳ ಹೆಚ್ಚಿಗೆ ಸೋಲುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಂವಿಧಾನಾತ್ಮಕವಾದ ಸಂಸ್ಥೆಗಳು ಸಹಿತ ನಿಧಾನಕ್ಕೆ ಸಂಸತ್ತು ದೊಡ್ಡದು, ಸಂವಿಧಾನ ಸಾಣದು ಅನ್ನುವಂಥ ವಾತಾವರಣ ನಾವು ನೋಡ್ತಾ ಇದ್ದೀವಿ. ಸಂವಿಧಾನವನ್ನು ಸಹಿತ ನಾವು ತಿದ್ದಬಹುದು, ಸಂಸತ್ತಿನಲ್ಲಿ ಮೆಜಾರಿಟಿ ಆದ್ರೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಂವಿಧಾನ ಮೂಲ ಢಾಂಚ ಅಥವಾ ಮೂಲ ಒಂದೇನು ಅದರ ತತ್ವ ಸಿದ್ಧಾಂತದ ಅದನ್ನು ಮೀರಿ ನಾವು ಇವತ್ತು ಕೆಲಸ ಮಾಡಬಲ್ಲಿವಿ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಎಲೆಕ್ಷನ್ ಕಮಿಷನ್ನ ಸರ್ಕಾರದ ಸ್ವತ್ತೇನು ಅನ್ನುವಂಗೆ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಯಾವುದು ನೀವು ಏನಕ್ಕೆ ನೆನಪು ಮಾಡೋದು, ಎಷ್ಟು ನೆನಪು ಮಾಡೋದು? ಎಲೆಕ್ಷನ್ ಕಮಿಷನ್ ಇರ್ಬೋದು, ಇನ್ನುಳಿದ ಸಂಸ್ಥೆಗಳು ಇರ್ಬೋದು, CBI, ED, IT, ಇವು ಸಹಿತ ಇವತ್ತು ಕೇವಲಪ್ಪ ಸರ್ಕಾರದ ಕೈಗೊಂಬೆಗಳು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಒಂದು 2023ರ ಒಂದು ಸಮಯ, ಅದರಲ್ಲೂ ಆ ವರ್ಷ, ಅದರ ಹಿಂದಿನ ವರ್ಷಗಳಲ್ಲಿ, ಅದರಲ್ಲೂ 2014 ನಂತರದ ವರ್ಷಗಳಲ್ಲೇ ಈ ಕಳೆದ 10 ವರ್ಷಗಳು ನಮ್ಮ ಈ ಸಂವಿಧಾನ ಸಂಸ್ಥೆಗಳು ವೀಕ್ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರೊಂದಿಗೆ ಇನ್ನೊಂದು ಏನು ನೋಡಿದಪ್ಪ ಅಂದರೆ, ನಮ್ಮ ಮೀಡಿಯಾನೂ ಸಹಿತ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲೇನೋ, ಕೇವಲ TRPಗೆ, ಕೇವಲ ತಮ್ಮ ಒಂದು ಚಕಾಚೌಂದ್ ಅಂದ್ರೆ ತಮ್ಮ ವೈಭವದ ಪತ್ರಕಾರಂಗೆ ಬೆನ್ನತ್ತೆ ಅದು, ಮತ್ತು ವಿರೋಧ ಪಕ್ಷಗಳನ್ನ ಪ್ರಶ್ನೆ ಮಾಡುವಂಥದ್ದು, ಆಡಳಿತಾರೂಢ ಪಕ್ಷಗಳನ್ನಲ್ಲ. ಇದು ನಾವು ನೋಡ್ತಾ ಇದ್ದೀವಿ. ಇವೆಲ್ಲನೂ ಏನಪ್ಪ ಅಂತಂದ್ರೆ ಒಂದರಿಂದ ಒಂದು ಇವತ್ತು ನಾವು ಮತ್ತೊಮ್ಮೆ ಚಿಂತನೆಗೆ ಮಾಡುವಂಥದ್ದು. ಈ 2024ರಲ್ಲೇ ಏನಾದರೂ ಹೊಸದು ಬಂದಿತ್ತ ಅಂತ. ಯಾಕಂದರೆ 2024 ಇದು, ಅದರಲ್ಲೂ ಮೇ ತಿಂಗಳು ಅಂದರೆ ಪರಿವರ್ತನಾ ಯುಗ ಅಂತ ನಾವು ತಿಳ್ಕೊಂಡಿವಿ. ಬದಲಾವಣೆ ಮಾಡುವಂಥದ್ದು, ಅದರ ಬದಲಾವಣೆ ಆಗುತ್ತಾ ಅಂತ. ಇಲ್ಲಿವರೆಗಿನ ಸಿಚುವೇಶನ್ ನೋಡಿದಾಗ ಒಂದಿಷ್ಟು ಆಶೆಗಳು ಹುಟ್ಟಿದ್ವು. ಕರ್ನಾಟಕದಲ್ಲೇ, ಅದೇ ಕಾಲಕ್ಕೆ ಹಿಮಾಚಲ ಪ್ರದೇಶದಲ್ಲೇ, ಇನ್ನೊಂದು ಕಡೆ ಈ ಒಂದು 3-4 ಕಡೆಗಳಲ್ಲಿ ಒಂದು ಜಯ ಸಿಕ್ಕಾಗ ನಮ್ಗೆ ಖುಷಿಯಾಗಿದ್ದೇನೋ ಬದಲಾವಣೆ ಆಗಬಹುದು ಅಂತೇಳಿ. ಅದೇ ಕಾಲಕ್ಕೆ ಮತ್ತೆ ಅದೇ ರಿಪೀಟ್ ಆದಾಗ ಮತ್ತು ಅದೇ ಹಿಂದುತ್ವ ನಮ್ಮನ್ನು ಆಳಬಹುದು ಅಂದಾಗ ಇದು ಇದೇ ರೀತಿ ಮುಂದುವರಿದೇನೋ ಅಂತ. ಅದರಲ್ಲೂ ರಾಮ ಮಂದಿರ ಹುಡ್ಕೊಂಡು ಇವತ್ತು ರಾಜಕಾರಣ ಮಾಡೋದು ನೋಡಿದಾಗ, ಅಲ್ಲಿಯ ಒಂದು ಡೆವಲಪ್ಮೆಂಟ್ಗಳು ನೋಡಿದಾಗ, ಜನ ರಾಮನ ಮೇಲೆ ಭಕ್ತಿಯನ್ನು ತೋರಿಸಿ ಇದೇ ಆಡಳಿತ ಮುಂದುವರಿಯುವಂಥ ಒಂದು ಸಿಚುವೇಶನ್ ಮಾಡೋದನ್ನು ನೋಡಿದಾಗ, ಇದು ಸಹಿತ ಈ ಒಂದು ಆಡಳಿತಾರೂಢ ಪಕ್ಷಕ್ಕನ ಹೆಲ್ಪ್ ಆಗುವಂಥದ್ದೇನೋ, ಅದು ಗೆಲ್ತದೇನೋ ಅಂತ ಅನ್ನಿಸ್ತು. ಬಟ್ ಆದರೂ ಒಂದು ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂತಂದರೆ ಇಲ್ಲೇ ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿರಬೇಕು. ಪ್ರತಿಯೊಂದು ಸಂವಿಧಾನಾತ್ಮಕ ಸಂಸ್ಥೆಗಳು ಸ್ವತಂತ್ರವಾಗಿ ಕಾರ್ಯ ಮಾಡ್ತಾ ಇರಬೇಕು. ಅದ್ರ ಮೇಲೆ ಯಾವ ಪ್ರಭಾವ ಆಗಬಾರ್ದು ಅಂದಾಗ ಮಾತ್ರ ಇಲ್ಲೇ ಏನಾದರೂ ಏನಪ್ಪ ಅಂದ್ರೆ ಒಳ್ಳೆಯದನ್ನು ನಾವು ಬಯಸೋಕ್ಕೆ ಸಾಧ್ಯದ, ಇದರ ಭವಿಷ್ಯ ನೋಡ್ಲಿಕ್ಕೆ ಸಾಧ್ಯದ, ಸಂವಿಧಾನ ಉಳಿತದ ಅನ್ನುವಂಥ ಆಸೆ ಮಾಡಬೇಕಾಗ್ಯದ. ಆದರೆ ಇವತ್ತು ಅದು ಆಗ್ತಾ ಇಲ್ಲ. ಆದ್ರೆ ಅದೇ ಕಾಲಕ್ಕೆ ಇನ್ನೊಂದು ನಾವು ನೋಡ್ತಾ ಇದ್ದೀವಿ, ವಿರೋಧ ಪಕ್ಷಗಳಲ್ಲಿ ಯಾಕೋ ಏನೋ ಹೊಂದಾಣಿಕೆ ಆಗ್ತಾ ಇಲ್ಲ. ಯಾಕಂದರೆ ಇರೋದು ಏನಪ್ಪ ಅಂತ, ಇದು ಸಂಸದೀಯ ವ್ಯವಸ್ಥೆ ಇದ್ದಿದ್ದರಿಂದಾಗಿ ವಿರೋಧ ಪಕ್ಷಗಳು ಜಂಟಿಯಾಗಿ ಹೋರಾಟ ಮಾಡಿದಾಗ ಮಾತ್ರ ಇವತ್ತು ಮೇಮಾದ್ವಿತೀಯವಾಗಿರುವಂಥ ಮೋದಿಜಿಯವರನ್ನ ಮತ್ತು ಅವ್ರ ಸರ್ಕಾರನ ಸೋಲಿಸ್ಲಿಕ್ಕೆ ಸಾಧ್ಯ ಇದೆ. ಆದರೆ ಅದು ಇವತ್ತು ನೋಡ್ತಾ ಇದ್ದೀವಿ, ಯಾಕೋ ಅದು ಆಗ್ತದನೋ ಇಲ್ಲೋ ಅಂತ. ಯಾಕಂದ್ರೆ ಮುಖ್ಯ ಇರೋದು ಸೀಟ್ಗಳ ಶೇರಿಂಗ್. ಒಂದೇನು ಸ್ಥಾನಗಳಿದ್ದಾವೆ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಮಾಡುವಂಥದ್ದು. ಒಮ್ಮೆಲೆ ಕೆಲವೊಮ್ಮೆ ಲಾಸ್ ಆಗ್ತದೆ, ಲಾಭ ಆಗ್ತದೆ ಎಲ್ಲ ಪಕ್ಷಗಳಿಗೆ. ಆದರೆ ಎಲ್ಲ ಪಕ್ಷಗಳು ಈ ನಡುವೆ ಏನಾಗಿದ್ದಪ್ಪ ಅಂತಂದ್ರೆ ನಿಮಗೆ ಗೊತ್ತಿರೋದು, ವಿಶೇಷವಾಗಿ ಈ ಆಡಳಿತಾರೂಢದ ED, CBI, IT ದಾಳಿಯಿಂದ ಒಂದು ರೀತಿ ಬೇಸತ್ತ ದನದ ಹೋಗಿದ್ದರಿಂದಾಗಿ ಅವೆಲ್ಲ ಒಂದಾಗಿ ಏನೋ ಒಂದು ಹೋರಾಟ ಮಾಡ್ಬೋದು ಅನ್ನುವಂಥ ಒಂದು ಆಸೆ ಮೂಡ್ತಾ ಇತ್ತು. ಇವು ಅದು ಇಲ್ಲಂತಲ್ಲ. ಆದರೆ ಇವತ್ತು ನಿಧಾನಕ್ಕೆ ಸೀಟ್ ಹೊಂದಾಣಿಕೆ, ಒಂದು ಸೀಟಿಗೆ ಒಬ್ಬರು ನಿಲ್ಲಿಸ್ಬೇಕು ಅನ್ನುವಂಥ ಇಂಡಿಯಾದ ಏನೋ ಒಂದು
ರೆಸೊಲ್ಯೂಷನ್ ಪಾಸ್ ಆಗಿತ್ತು, ಅದು ಈಡೇರ್ತದನ ಅನ್ನೋದು ಮತ್ತೊಂದು ಪ್ರಶ್ನೆ ಹುಡ್ಕೊಳ್ಳೋದು. ಬಟ್ ಒಂದು ಸಮಾಧಾನಕರ ಸಂಗತಿ ಏನಪ್ಪ ಅಂತಂದ್ರೆ, ಈ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲೇ ಒಂದು ರೀತಿ ಕಾಂಗ್ರೆಸ್ಸಿನ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಒಂದು ವಿಚಾರವನ್ನು ಅಲ್ಲಿಯ ಲೋಕಲ್ ನಾಯಕರು, ಅಂದರೆ ಪ್ರಾದೇಶಿಕ ನಾಯಕರು ಒಪ್ಪುಗಳು ಸಾಧ್ಯತೆಗಳು ಹೆಚ್ಚಿದ್ದಪ್ಪ ಅಂತೇಳಿ. ಯಾಕಪ್ಪ ಅಂತಂದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮತ್ತು ಅದೇ ಕಾಲಕ್ಕೆ ನಮ್ಮ ಲಾಲು ಪ್ರಸಾದ್ ಯಾದವ್ ಅವರು 16 ಸೀಟುಗಳು ಇಟ್ಕೊಂಡು ಒಂದು 32 ಸೀಟುಗಳು ತಮ್ಮ ಇಟ್ಕೊಂಡು ಉಳಿದ 40 ಸೀಟ್ ಇದ್ದಾವಲ್ಲೇ, ಅಲ್ಲಿ ಉಳಿದ ಸೀಟುಗಳಲ್ಲಿ ಒಂದು 8, 9 ಕಾಂಗ್ರೆಸ್ಸಿಗೆ ಕೊಟ್ಟ, ಉಳಿದನ್ನ ಅಲ್ಲಿ ಪುಟ್ಟ ಇದಂತ ಸಣ್ಣ ಇದ್ದಂಥ ಪಕ್ಷ ಕೊಡಬೇಕು ಅನ್ನುವಂಥದ್ದು ವಿಚಾರ ಮಾಡಿದ. ಇದು ಒಂದು ರೀತಿ ಪಾಸಿಟಿವ್ ಆದಂಥ ಸ್ಟೆಪ್ಪನ. ಯಾಕಂದರೆ ಏನೂ ಅಪೇಕ್ಷೆ ಮಾಡೋ ಸ್ಥಿತಿಯಲ್ಲೇ ಕಾಂಗ್ರೆಸ್ಸಿಗೆ ಇವತ್ತು 7-8 ಸೀಟುಗಳು ಕೊಡೋದಪ್ಪ ಅಂದರೆ ಸಾಣದಲ್ಲ. ಹೀಗಾಗಿ ಅಲ್ಲಿ ಹೊಂದಾಣಿಕೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇದು ಒಂದು ಒಳ್ಳೆಯ ಲಕ್ಷಣಗಳು. ಅದೇ ಉತ್ತರ ಪ್ರದೇಶದಲ್ಲೂ ಸಹಿತ ಅವರು ಅದೇ ಒಂದು ನೆಲೆಯಲ್ಲೇ ವಿಚಾರ ಮಾಡ್ತಾ ಇದ್ದಾರೆ ಅಖಿಲೇಶ್ ಯಾದವ್ ಅವರು. ಹೀಗಾಗಿ ಇದೊಂದು ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಸೈನ್ ಅನ್ನಿಸ್ತದೆ, ಹೌದಪ್ಪ ಏನೋ ಆಗ್ಬೋದು ಅಂತ. ಇದೇ ಕಾಲಕ್ಕೆ ಒಂದಿಷ್ಟು ಮಹಾರಾಷ್ಟ್ರದಲ್ಲೇ ಈ ಒಂದು ಶಿವಸೇನೆ ಜೊತೆ ಉದ್ಧವ್ ಠಾಕ್ರೆ ಅವರು ಅದರಲ್ಲೂ ಒಂದಿಟ್ಟು ಯಾಕೋ ಕಾಂಗ್ರೆಸ್ ಮತ್ತು ಅವ್ರ ನಡಕ್ಕೆ ಹೊಂದಾಣಿಕೆ ಆಗ್ತದೋ ಇಲ್ಲೋ ಸೀಟ್ ಶೇರಿಂಗ್ದಲ್ಲಿ ಅನ್ನೋದೊಂದು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅಂದ್ರೆ ಒಟ್ಟಿನಲ್ಲಿ ಇಲ್ಲಿ ವಿಚಾರ ಮಾಡೋದು ಇದೊಂದು ಅಲ್ಲ, ಅದೇ ರೀತಿ ಇದ್ರದ್ದು ಕೇಜ್ರಿವಾಲ್ ಸಹಿತ ವಿಚಾರ ಮಾಡುವಂಥದ್ದು. ಜೊತೆಗೆ ಇನ್ನೊಂದು ಮಮತಾ ಬ್ಯಾನರ್ಜಿ ಅವರು, ನಾವು ಎಲ್ಲ ಸ್ಥಾನಗಳಿಗೂ ನಾವು ನಿಲ್ತೀವಿ ಇಂಡಿಯಾದ ಪರವಾಗಿ, ಇಲ್ಲೇ ಇನ್ನುಳಿದವ್ರಿಗೆ ಯಾರಿಗೆ ಕೊಡುವ ಸ್ಥಿತಿ ಒಳಗೆ ಇಲ್ಲೇನೋ ಅನ್ನುವಾಗ ಅವ್ರು ಮಾತಾಡ್ತಾ ಇದ್ದಾರೆ. ಇವೆಲ್ಲ ಗಾಬರಿ ಕೊಡಿಸುವಂಥವು ಪರಿಸ್ಥಿತಿ ಇದಾವೆ. ಮತ್ತು ಅದಕ್ಕೆ ಮುಖ್ಯ ಅಂದ್ರೆ ಇಲ್ಲರಿ ಟೈಮ್ ಇಲ್ಲ, ದೆರ್ ಇಸ್ ನೋ ಟೈಮ್ ಫಾರ್ ಟು ಡಿಸ್ಕಸ್ ದ ಲಾಂಗ್ ವೇ. ಭಾಳ ದಿನದವರೆಗೆ ಮಾತಾಡೋದು ಕೊಡಿದ್ರೆ ಅರ್ಥ ಇಲ್ಲಲ್ಲೇ, ಮತ್ತು ಸಮಯ ಇಲ್ಲ. ಹೀಗಾಗಿ ಏನಾದರೂ ಡಿಸಿಷನ್ ತೊಗೋಬೇಕಾಗಿದೆ. ಸಪೋಸ್ ಇದಕ್ಕೆ ಇದೇ ರೀತಿ ಮುಂದುವರೆದ್ರೆ ಈ ಪರಿಸ್ಥಿತಿ ಏನಾಗ್ಬೋದು? BJPಗೆ ಒಂದು ರಾಜಮಾರ್ಗವನ್ನು ಹಾಕಿಕೊಟ್ಟಂಗೆ ಆಗಿಬಿಡ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಮತ್ತೆ ಸೋಲ್ತವನು ವಿರೋಧ ಪಕ್ಷಗಳು ಈ ಸಲ ಅಂತ ಒಂದು ಕಾಡ್ತಾ ಇರ್ತದೆ. ಯಾಕೆ ಇಷ್ಟೆಲ್ಲ ಚಿಂತನೆ ಮಾಡಬೇಕಾಗಿದೆಪ್ಪ ಅಂದ್ರೆ, ಕಳೆದ ಈ ಒಂದು 10 ವರ್ಷಗಳಲ್ಲೇ ಇವರು ಆಡಳಿತ ನೋಡಿದಾಗ, ಮೋದಿಜಿ ಅವರು ಆಡಳಿತ ನೋಡಿದಾಗ ಇವೆಲ್ಲ ನಮ್ಗೆ ಕಂಡು ಬಂದಿದ್ದಾವೆ. ಇವರ ಒಂದು ಏನು ಅಭಿವೃದ್ಧಿಯ ಒಂದು ಹುಂಕಾರವನ್ನು ಒಂದು ಆ ನೆನಗಟ್ಟಿನಲ್ಲೇ ತಾವು ಆರಿಸಿಕೊಳ್ಳುವಂಥದ್ದು ಕೆಲವೊಂದಿಷ್ಟು ಘೋಷಣೆ ಮಾಡಿದ್ರು. ನೆನಪದು ಒಳ್ಳೆ ಹೇಳಿದ್ರೆ ಏನು ಅರ್ಥ ಇಲ್ಲ. ಆದರೂ 15 ಲಕ್ಷದೊಂದು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡುವಂಥ ಇಂಥ ಅನೇಕ ಯೋಜನೆಗಳು ನಾವು ಮಾಡ್ತೀನಿ ಅಂತೇಳಿ ಬಂದಿದ್ದರು. ಇವತ್ತಿಗೆ 10 ವರ್ಷ ಆದರೂ 10 ವರ್ಷ ಸಮೀಪ ಬಂದರು, ಇನ್ನೂ ಅದರಲ್ಲಿ ಯಾವುದೂ ಯಶಸ್ವಿ ಆಗಿಲ್ಲ. ಹೇಳ್ತಾ ಇದ್ದಾರೆ ಕೆಲವೊಂದು, ನಾವು ಜಗತ್ತಿನ 5ನೇ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಬಲಿಷ್ಠವಾದಂಥ ದೇಶ ಆಗಿದ್ದೀವಿ, ಹಾಗೆ ಹೀಗೆ 108 ಸುರ್ಗಿ ಸುತ್ತಿರ್ತಾರೆ. ಅದರ ಜೊತೆಗೆ ನಾವು ಅನೇಕರಿಗೆ ಉದ್ಯೋಗ ಕೊಟ್ಟಿದ್ದೀವಿಲ್ಲ ಅಂತಲ್ಲ, ನಾವು ಮತ್ತೆ ಆರ್ಥಿಕ ಡೆವಲಪ್ ಆಗಿದ್ದೀವಿ, ನಮ್ಮಲ್ಲಿ ಉದ್ಯೋಗ ಸಿಗ್ತಾ ಇದ್ದಾವೆ ಅಂಥೇಳಿ ಮಾತಾಡ್ತಾ ಇದ್ದಾರೆ. ಆದ್ರೆ ಇವ್ರು ಮಾಡಿದಂಥ ಎಲ್ಲ ಯೋಜನೆಗಳು ಹೆಚ್ಚು ಕಡೆ ಫ್ಲಾಪ್ ಆಗಿದ್ದಾವೆ. ಯಾವುದು ಯಶಸ್ವಿ ಆಗೈತಿ ಇಲ್ಲಿವರೆಗೆ ಬೆಳೆದಂಥ ಯೋಜನೆಗಳು ಅನ್ನೋದು ಅವರ ಲಿಸ್ಟ್ ಮಾಡಿ ಕೊಡ್ಬೇಕಾಗಿದೆ. ಹೇಳ್ತಾರೆ ಅವರು ತಮ್ಮ ದಾಖಲೆಗಳು ಏನೋ ಕೊಡ್ತಾ ಇದ್ದಾರೆ. ನಮ್ಮದು ಹೆಚ್ಚಾಗ್ಯದಪ್ಪ, ನಾವು ರೈತರಿಗೆ ಹಣ ಕೊಡ್ತಾ ಇದ್ದೀವಿ, ವರ್ಷಕ್ಕೆ 6,000, ಜೊತೆಗೆ ನಾವು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ 5 kg, ಮತ್ತು ಇನ್ನೂ ನಾವು ಏನಪ್ಪ ಅಂತಂದ್ರೆ ಗ್ಯಾಸ್ ಸಿಲಿಂಡರ್ ಕೊಡುವಂಥ ಕೆಲಸ ಮಾಡಿದ್ದೀವಿ 10 ಕೋಟಿ ಕುಟುಂಬಗಳಿಗೆ. ಹೀಗೆ ಒಂದು ಲೆಕ್ಕ ಮಾಡ್ಕೊತ ಹೋಗ್ತಾ ಇರ್ತಾರೆ, ಇದ್ರೊಳಗೆ ಕೊಡ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಏನಪ್ಪ ನಾವು ವಿಚಾರ ಮಾಡುವಂಥದ್ದು ಅಂತಂದ್ರೆ, ಇಷ್ಟೆಲ್ಲ ಹೇಳಿದರು ಅದು ಮತ್ತು ವಾಸ್ತವಕ್ಕೆ ಟ್ಯಾಲಿ ಆಗ್ತಾ ಇಲ್ಲ. ಯಾಕಂದ್ರೆ ಜಗತ್ತಿನ 5ನೇ ನಮ್ಮದು ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರ ಅಂತಂದಾಗ ನಾವು ಯಾಕಪ್ಪ ಇನ್ನೂ ಇಲ್ಲಿ 85 ಕೋಟಿ ಜನಕ್ಕೆ 5 ಅಕ್ಕಿ ನಾವು ಸಾಲ ನಿಲ್ಲಿಸ್ತಾ ಇದ್ದೀವಿ, ಅವ್ರ ಬದುಕು ಚಲೋ ಆಗ್ಬೇಕಾಗಿತ್ತಲ್ಲ. ಮತ್ತು ಒಬ್ಬ ರೈತನ ದಿನದ ಏನಪ್ಪ ಇನ್ಕಮ್ಮ 27 ರೂಪಾಯಿ, ಅವನ ಪಗಾರ ಬೀಳೋದ ಸನ್ನಿವೇಶ ನಮ್ಮಲ್ಲಿರೋ ಮುಂದೆ ಡೆವಲಪ್ ಹೆಂಗಾಗಿದೆ ಅಂತ ಹೇಳ್ಬೇಕಾಗಿದೆ. ಇವೆಲ್ಲನೂ ನಾವು ಇದಂಥವ್ರು ಇವತ್ತು ಮತ್ತೊಮ್ಮತ್ತು ವಿಚಾರ ಮಾಡುವಂಥದ್ದಾಗ್ಯದಂತ. ಇಂಥದ್ದು ಮತ್ತು ಅನೇಕ ಫೇಲ್ಯೂರ್ಗಳು. ಮತ್ತು ಇವತ್ತೆಲ್ಲನೂ ಪ್ರೈವೇಟೈಸೇಷನ್, ಉದ್ಯೋಗ ಸೃಷ್ಟಿ ಇಲ್ಲ, ನಿರುದ್ಯೋಗ ಸಾಕಷ್ಟು ಆಗಿಬಿಟ್ಟದ, ಬೆಳೆದು ನಿಂತು ಬಿಟ್ಟದ. ಹೀಗಾಗಿ ನಿರುದ್ಯೋಗದಿಂದಾಗಿ ಉದ್ಯೋಗ ಸೃಷ್ಟಿ ಆಗದೇ ಇದ್ದಿದ್ದರಿಂದಾಗಿ ಇವತ್ತು ನಾವಿದ್ದಂಥವ್ರು ಏನಪ್ಪ ಅಂದ್ರೆ ಅನಿವಾರ್ಯ ಮೋದಿಜಿಯವ್ರನ್ನ ಕೇಳಬೇಕಾಗಿದೆ, ಕಾರ್ಪೊರೇಟ್ ಜಗತ್ತು ಮಾಡಿ ಹೋದ್ರಪ್ಪ ನೀವು, ಮತ್ತು ನಮ್ಮ ಉದ್ಯೋಗಗಳು ಎಲ್ಲಿದ್ದಾವೆ ಅಂತೇಳಿ. ಹೀಗಾಗಿ ಇವತ್ತು ವಿರೋಧ ಪಕ್ಷ ಒಂದಾಗಿ ಹೋರಾಟ ಮಾಡಿದರೆ ಏನೋ ಹೊಸ ಸರ್ಕಾರ ಆಗ್ಬೋದು ಮತ್ತು ಭವಿಷ್ಯವು ಉಜ್ವಲ ಆಗ್ಬೋದು ಅನ್ನೋಂಥದ್ದು ಒಂದು ತರ್ಕ. ಯಾಕೆಂತಂದರೆ ಪ್ರಜಾಪ್ರಭುತ್ವ ಉಳಿದನ ಇಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷಗಳ ಒಂದು ತಿಕ್ಕಾಟದಿಂದ ಅಥವಾ ಒಂದು
ಅವ್ರ ದೋಷಗಳು ಇವ್ರ ದೋಷ ಅವ್ರು ಹೇಳೋದ್ರಿಂದ ಜನಸಾಮಾನ್ಯ ಜಾಗೃತಿ ಆಗುವಂಥದ್ದು. ಆದರೆ ಇವತ್ತು ಹಂಗೆ ಆಗ್ತಾ ಇಲ್ಲ, ಒನ್ ಸೈಡೆಡ್ ಆಗ್ತಾ ಇದೆ. ಒಟ್ಟು ಏನು ಮೋದಿಜಿ ಅವ್ರು ಹೇಳ್ತಾರೆ ಅದು ಸತ್ಯ, ಅವ್ರ ಬೆಂಬಲಿಗರು ಏನು ಹೇಳ್ತಾರೆ ಅದು ಸತ್ಯ, ಮತ್ತು ಅದ್ರ ಪ್ರಚಾರಗಳು ಸಹಿತ ಏನು ಅಂಗಗಳಿದ್ದಾವೆ ಇವತ್ತು ನಮ್ಮ ಏನಪ್ಪ ಮೀಡಿಯಾ, ಅದು ಸಹಿತ ಏಕಪಕ್ಷೀಯವಾಗಿ ಹೋಗ್ತಾ ಇರೋದು ನೋಡಿದಾಗ ಇದು ಹೆಂಗೆ ನಾಳೆ ಅನ್ನುವಂಥದ್ದು. ಅದೇನೋ ಆಗಲಿ, ಈ ಸಂದರ್ಭದಲ್ಲೇ ಒಂದು ಮಾತನಾದ್ರು ಸತ್ಯದ ಒಂದಿಷ್ಟೇನೋ ಒಳ್ಳೆ ಇನ್ನಷ್ಟು ಲಕ್ಷಣಗಳು ಕಾಣ್ತಾ ಇದ್ದಾವೆ. ಏನಪ್ಪ ಅಂದ್ರೆ ಈ ಒಂದು ಮಾಯಾವತಿಯವರು ಮೋಸ್ಟ್ಲಿ ಈ ಒಂದು ಇಂಡಿಯಾ ಜೊತೆ ಕೂಡು ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದ್ದಾವೆ ಅಂಥೇಳಿ ರಿಪೋರ್ಟ್ ಬರ್ತಾ ಇದ್ದಾವೆ. ಯಾಕಂತಂದ್ರೆ ಇವತ್ತು ಮಾಯಾವತಿ, ಮುಂದೆ ರಾಹುಲ್ ಗಾಂಧಿ, ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ, ಅದ್ರ ಜೊತೆಗೆ ಶರದ್ ಪವಾರ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ನಿತೀಶ್ ಕುಮಾರ್ ಅವರಾಗಿರ್ಬೋದು, ಅವರು ನಿತೀಶ್ ಕುಮಾರ್ ಅವರು ಸಹಿತ ಮತ್ತು ಇನ್ನೊಂದು ಲಾಲ್ ಪ್ರಸಾದ್ ಯಾದವ್ ಅಂತವರು, ಇವರೆಲ್ಲರೂ ಬಲಿಷ್ಠ ಆಗಿ ಇದ್ದಾರೆ. ಇವರು ಅವರ ಕ್ಷೇತ್ರದಲ್ಲಿ ಇವರು ಇನ್ನಷ್ಟು ಕೂಡಿದರೆ ಇನ್ನೂ ಬಲಿಷ್ಠ ಆಗ್ತದೆ, ಸ್ಟ್ಯಾಂಡರ್ಡ್ನೆಸ್ ಬರ್ತದೆ, ಹೋರಾಟ ಮಾಡುವಂಥದ್ದು. ಹೀಗಾಗಿ ಇವರು ಏನೋ ಕೂಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈ ಮೊನ್ನೆ ನಿಮಗೆ ಚರ್ಚೆದೊಳಗೆ ಹಿಂದಿನ ಎಪಿಸೋಡ್ದಲ್ಲಿ ಹೇಳಿದ್ದೀನಿ, ಮಾಯಾವತಿ ಅವರು ಹೆಚ್ಚು ಕಡಿಮೆ 130 ಸೀಟುಗಳ ಮೇಲೆ, SC ST ಆಲ್ ಓವರ್ ಇಂಡಿಯಾದಲ್ಲೇ 84 ಸೀಟುಗಳಿದ್ದಾವೆ SC. ಆ ಒಂದು ಇದ್ರ ಮೇಲೆ ಸ್ಥಾನಗಳ ಮೇಲೆ ಜೊತೆಗೆ ಇನ್ನೂ ಉತ್ತರ ಪ್ರದೇಶ, ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನಗಳು ಸಹಿತ BSP ಪ್ರಭಾವ ಇರೋದ್ರಿಂದಾಗಿ 130 ಸೀಟುಗಳ ಮೇಲೆ ಪ್ರಭಾವ ಇರುವಂಥವ್ರು ಇದ್ದಾರೆ. ಸಪೋಸ್ ಅವ್ರು ಬಂದ ಪ್ರಾಮಾಣಿಕವಾಗಿ ಇದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋರಾಟ ಮಾಡಿದರೆ ಎಷ್ಟೋ ಕೂಡ ಪ್ರಭಾವ ಆಗುವಂಥವು. ಯಾಕಂತಂದ್ರೆ 2-3% ಒಳಗೆ ಹೆರಪೇರಿ ಆಗಿ ಹೋಗಿಬಿಡ್ತಿರ್ತದೆ. ಈಗೇನು ಹಿಂದಿನ ಇಲೆಕ್ಷನ್ದಲ್ಲೇ 22.5 ಕೋಟಿ 23 ಕೋಟಿ ಓಟ್ಗಳನ್ನು ತೊಗೊಂಡಾರ, ಮತಗಳನ್ನು ತೆಗೆದುಕೊಂಡಾರ BJPಗರು. ಮುಂದೆ ಕಾಂಗ್ರೆಸ್ಸಿಗರು 11 ಕೋಟಿಯನ್ನು ತೊಗೊಂಡಿದ್ದಾರೆ ಲಾಸ್ಟ್ ಇಲೆಕ್ಷನ್ದಲ್ಲೇ. ಮತ್ತು ವಿರೋಧಗಳೆಲ್ಲ ಕೊಡ್ಕೊಂಡ ಎಲ್ಲರೂ ಮತಗಳನ್ನ ಕೌಂಟ್ ಮಾಡಿದಾಗ ಹೆಚ್ಚು ಕಡಿಮೆ 23 ಕೋಟಿ ಮೇಲ್ಪಟ್ಟ ಮತಗಳಾಗಿದ್ದಾವೆ. ಇವತ್ತು ಎಲ್ಲರೂ ಒಂದಾಗೋದ್ರಿಂದಾಗ 23 ಕೋಟಿಗಳ ಜೊತೆಗೆ ಒಂದಾಗಿದ್ದ ಪ್ರಭಾವದಿಂದ ಇನ್ನೂ ಅಷ್ಟು ಹೆಚ್ಚಿಗೆ ಆರಿಸಿ ಬರೋ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಪ್ರಶ್ನೆ ನಡೀತದೆ, ಆಲ್ ಓವರ್ ಇಂಡಿಯಾದಲ್ಲೇ ಕಾಂಗ್ರೆಸ್ 30ರಷ್ಟು ಮತಗಳನ್ನು ತೆಗೆದುಕೊಂಡಿತ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ BJPಗೆ ತೊಂದರೆ ಆಗ್ತದೆ ಅಂತ ಒಂದು ತರ್ಕನೂ ಮಾಡ್ತಾ ಇದ್ದಾರೆ ಇವತ್ತು ವಿಶ್ಲೇಷಕರ. ಹೀಗಾಗಿ ಇವತ್ತು ವಿರೋಧ ಪಕ್ಷಗಳ ಒಗ್ಗಟ್ಟಿಗೆ ಒಂದು ರೀತಿ ಒತ್ತಡ ತರುವಂಥದ್ದು, ಪ್ರೆಷರ್ ತರುವಂಥ ಕೆಲಸ ಮಾಡಬೇಕಾಗಿದೆ. ಅದು ಅನಿವಾರ್ಯ ಆಗಿದೆ. ಯಾಕಂದ್ರೆ ಇಲ್ಲಿಯ ಸೋಲುಗಳಿಗಾಗಿ, ಇಲ್ಲಿಯ ಬಡತನಕ್ಕಾಗಿ, ಇಲ್ಲಿಯ ಏಳು ಬೆಳೆಗಾಗಿ ಇವೆಲ್ಲರೂ ಒಂದಾಗ್ತಾವೇನು ಅನ್ನುವಂಥದ್ದು ಮತ್ತು ಆಗಲೇಬೇಕು ಅನ್ನೋದು ಅನಿವಾರ್ಯತೆ. ಇವೆರಡೂ ನಾವು ಈ ಸಂದರ್ಭದಲ್ಲಿ ನೋಡ್ಬೇಕಾಗಿದೆ. ಒಟ್ಟಾರೆ ಏನಾಗೋದಾಗಲಿ ಈಗೇನು ಆಗಬೇಕು ಮೊದಲದ್ದು ಅಂತಂದ್ರೆ, ಹೇಗಾದರೂ ಆಗಲಿ ಏನಾದರೂ ಆಗಲಿ ಈ ವಿರೋಧ ಪಕ್ಷಗಳು ಗಟ್ಟಿಯಾಗಿ ತೊಗೊಂಡು ಇವರ ಒಂದು ಆಡಳಿತಾರೂಢ ಪಕ್ಷದ ಅನೇಕ ಒಂದು ಫೇಲ್ಯೂರ್ಸ್ಗಳನ್ನು, ಸೋಲುಗಳನ್ನು, ವಿಫಲತೆಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗಬೇಕಾಗಿದೆ. ಅದನ್ನು ಮಾಡೋದು ಹೆಂಗೆ ಅನ್ನೋದ್ರೆ, ಈಗಾಗಲೇ ರಾಹುಲ್ ಗಾಂಧಿ ಅವರು ತಮ್ಮ ಒಂದು ಪಾದಯಾತ್ರೆಯನ್ನು ಪೂರ್ವದಿಂದ ಪಶ್ಚಿಮ ಮಾಡುವಂಥದ್ದು ಮಾಡಿದ್ದಾರೆ. ಇದು ಸಹಿತ ಒಂದು ರೀತಿ ಒಳ್ಳೆ ಪಾಸಿಟಿವ್ ಸ್ಟೆಪ್ಪ. ಒಂದು ಕಡೆ ಮಾಯಾವತಿ ಅವರು ಇಡೀ ರಾಷ್ಟ್ರದ SC ST ಓಟ್ಗಳ ಮೇಲೆ, ಹಿಂದುಳಿದ ಓಟ್ಗಳ ಮೇಲೆ ಪ್ರಭಾವ ಮಾಡುವಂಥದ್ದು, ಜೊತೆಗೆ ಅಖಿಲೇಶ್ ಯಾದವ್ ಅವರು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜನರ ಮೇಲೆ ಪ್ರಭಾವ ಬೀರುವಂಥದ್ದು. ಮುಂದೆ ಅದೇ ಕಾಲಕ್ಕೆ ಏನಪ್ಪ ಅಂದ್ರೆ ಮೈನಾರಿಟಿ ಮುಸ್ಲಿಮ್ಸ್ ವಿಶೇಷವಾಗಿ ಈ ಇಂಡಿಯಾಗೆ ಬೆಂಬಲ ಸೂಚಿಸೋದ್ರಿಂದಾಗಿ ಇವೆಲ್ಲವೂ ಒಳ್ಳೆ ಪಾಸಿಟಿವ್ ಕಾಣ್ತಾ ಇದ್ದಾವೆ. ಹೌದಪ್ಪ, ಮೋದಿಜಿಯವ್ರಿಗೆ ಪ್ರಬಲವಾದ ಟಕ್ಕರ್ ಕೊಡ್ತಾವೆ ಅಂತೇಳಿ. ಆದರೆ ಮೋದಿಜಿಯವರು ಸಹಿತ ಇವೆಲ್ಲದಕ್ಕೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದಾರೆ. ಇವತ್ತು ಎಲ್ಲದಕ್ಕೂ ಇವಾಗ ಭ್ರಷ್ಟರಿದ್ದಾರಪ್ಪ, ವಿರೋಧ ಪಕ್ಷದವ್ರನ್ನು ED CBI ದಾಳಿ ಮಾಡಿಸ್ತಾ ಇದ್ದಾರೆ, ಅವ್ರನ್ನ ಅಟ್ಯಾಕ್ ಮಾಡಿಸ್ತಾ ಇದ್ದಾರೆ. ಅದು ಅಷ್ಟಾಗಿ ನಿಲ್ಲುವುದಿಲ್ಲ ಅವರು. ಈ ವನವಾಸಿಗಳು ಅಂತ ತಿಳ್ಕೊಂಡು ಈ ಒಂದು ಆದಿವಾಸಿಗಳಿಗೆ ನಾವು ಕಾಯಕಲ್ಪ ಕೊಡ್ತೀವಿ, ಇದನ್ನು ಮಾಡ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ ಅಂದರೆ ಅವ್ರು ಬೇನಂತೆ ಅವರಲ್ಲೂ ಸಹಿತ ಸಾಕಷ್ಟು ಪರಿವರ್ತನೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಸಾಮಾನ್ಯರಿಲ್ಲ, ಬಹಳಷ್ಟು ಏನಪ್ಪ ಅಂತಂದ್ರೆ ಸಾಕಷ್ಟು ರಾಜಕೀಯದಲ್ಲಿ ನಿವೃತ್ತಂತವರಾಗಿದ್ದಾರೆ ಮತ್ತು ಅನುಭವ ಅವ್ರಿಗೆ ಸಾಕಷ್ಟು ಕಲಿಸ್ಕೊಟ್ಟದು. ಹೀಗಾಗಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಇವರು ವಿರೋಧ ಪಕ್ಷಗಳು ಏನು ಮಾಡ್ಬೇಕಂತ ಹೇಳ್ತಾ ಇದ್ದವು ಅವುಗಳನ್ನ ಅವರ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕೇಜ್ರಿವಾಲ್ರ ಗ್ಯಾರಂಟಿಗಳ ಸಹಿತ ಇವತ್ತು ಹೈಜಾಕ್ ಮಾಡ್ಕೊಂಡಿದ್ದಾರೆ. ಮೊದಲು ಕಾಂಗ್ರೆಸ್ ಹೈಜಾಕ್ ಮಾಡಿಕೊಂಡಿತ್ತು, ಈ ಸ್ವತಃ ನಾನಾ ಗ್ಯಾರಂಟಿ ಮತ್ತು ಅದರಲ್ಲೂ 4 ಪಾಯಿಂಟ್ಗಳು ಮಾಡಿದ್ದಾರೆ. ಜಾತಿ ಬೇಕಾಗಿಲ್ಲಪ್ಪ, ಜಾತಿ ಯಾವುದು ಈ ದೇಶದ ಅಂದ್ರೆ ಬಡತನ ಈ ದೇಶದ ಜಾತಿ, ಈ ದೇಶದ ಏನಪ್ಪ ಅಂತಂದ್ರೆ ಒಕ್ಕಲಿಗಾದ ರೈತ ಈ ದೇಶದ ಜಾತಿ, ಯುವಕ ಈ ದೇಶದ ಜಾತಿ, ಹುಡುಗನ ಈ ದೇಶದ ಜಾತಿ ಅನ್ನುವಂಥ ಒಂದು ವಾತಾವರಣವನ್ನು ಇವತ್ತು ಅವ್ರು ನಿರ್ಮಾಣ ಮಾಡಿ ಮೀಸಲಾತಿ ಇವರೇನು OBC ಅಥವಾ ಮತ್ತೊಂದನ್ನು ಏನು ಹೇಳ್ತಾ ಇದ್ದಾರೆ ಅವೆಲ್ಲನೂ
ಏನಪ್ಪ ಅಂತಂದ್ರೆ ಇದರಲ್ಲಿ ಇನ್ವಾಲ್ವ್ ಮಾಡ್ತಾಯಿದ್ರು. ಇವ ನಮ್ಮ ಒ ಬಿ ಸಿಗಳು, ನಮ್ಮ ಬಡತನ ನಮ್ಮ ಏನಪ್ಪ ಜಾತಿ, ಕೆಳಜಾತಿ, ಬಿದ್ದ ಜಾತಿ ಇವ ನಮ್ಮ ಮುಖ್ಯ. ಅದಕ್ಕೆ ಈ ಹಿನ್ನೆಲೆಯಲ್ಲಿ ಇವೆಲ್ಲದೂ ಅಟ್ಯಾಕ್ ಮಾಡ್ತಾಯಿದ್ದಾರೆ ಮೋದಿಜಿಯವರು. ಒಟ್ಟಾರೆಯಾಗಿ ಇವತ್ತು ಯಾವ ರೀತಿಗೆ ಬಂದಿರ್ತದಪ್ಪ ಅಂದ್ರೆ ಭಾರತದ ರಾಜಕೀಯ ಒಂದು ಕಾಂಪ್ಲೆಕ್ಸ್, ಇದಾಗ್ತದೋ ಅದಾಗ್ತದೋ ಹೇಗೋ ಏನೋ ಏನಂತೇಳಿ. ಅದೇನೋ ಆಗಲಿ, ವಿರೋಧ ಪಕ್ಷಗಳು ಮಾತ್ರ ಇವತ್ತು ಒಗ್ಗಟ್ಟಾಗಿ ನಿಂತ ಹೋರಾಟ ಮಾಡಿದ್ರೆ ಮಾತ್ರ, ಪ್ರಬಲವಾಗಿ ನಿಂತರ ಮಾತ್ರ ಭವಿಷ್ಯ ಅವ್ರಿಗದ, ಇಲ್ಲಾಂದ್ರೆ ಭವಿಷ್ಯ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಈಗ ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲೇ ಮತ್ತು ಹೊಸ ವರ್ಷದ ಸಂದರ್ಭದಲ್ಲೇ ಬಿಟ್ಟಂಥ ಎಪಿಸೋಡದಲ್ಲೇ ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದೀವಿ. ಏನಪ್ಪ ಅಂದ್ರೆ ಮೋದಿಜಿ ಅವ್ರಿಗಂತ ರಾಮರಾಜ್ಯ ಮಾಡೋದು ಸಾಧ್ಯ ಅದನ್ನೋ ಇಲ್ಲ ಗೊತ್ತಿಲ್ಲ, ರಾಮ ಮಂದಿರ ಮಾತ್ರ ಕಟ್ಟಿದ್ದಾರೆ. ಆ ರಾಮ ಮಂದಿರ ಒಂದೇ ಹೆಸರಿನ ಮೇಲೆ ಇವತ್ತು ನಾವು ಮತ್ತೊಮ್ಮೆ ಗೆಲ್ಲಬೇಕು ಅನ್ನೋದು ಛಲದಿಂದ ಹೊಂಟಿದ್ದಾರೆ. ಅದಕ್ಕೆ ನಾವು ನಮ್ಮ ಎಪಿಸೋಡ್ ಮೂಲಕ ನಾವು ಪ್ರಶ್ನೆನೂ ಮಾಡಿದ್ವಿ, ರಾಮರಾಜ್ಯ ಮಾಡೋಕ್ಕೆ ಸಾಧ್ಯ ನಮಗೆ ಅನ್ನುವಂಥ ಮಾತನ್ನು. ಅದು ಅಷ್ಟು ಸುಲಭದ ಕೆಲಸ ಅನ್ನೋ ಮಾತು ನಾವು ಹೇಳಿದ್ವಿ. ಆದರೆ ಅದು ಮಾಡಿದ್ರೆ ಪವಾಡನ ಮೋದಿಜಿಯವರು ನಿರಂತರವಾಗಿರುವಲ್ರಿ ದೇಶಕ್ಕಂತ ನಾವು ಸಮಾಧಾನ ಮಾಡ್ಕೋಬೋದಾಗಿದೆ. ಒಟ್ಟಾರೆಯಾಗಿ ಏನಾದರೂ ಆಗಲಿ, ಈ ಒಂದು ಮೊದಲನೇ ನಮ್ಮ ಹೊಸ ವರ್ಷದ ಈ ಒಂದು 2ನೇ ಎಪಿಸೋಡದ ಮೂಲಕ ನಿಮಗೆ ಶುಭಾಶಯ ಕೋರೋ ಜೊತೆಗೆ ನಾವು ಬಯಸೋದಿಷ್ಟ ಏನಪ್ಪ ಅಂದ್ರೆ ಇಲ್ಲಿ ಪರಿವರ್ತನೆ ಆಗಬೇಕಾಗಿದೆ. ಪರಿವರ್ತನೆ ವಿರೋಧ ಪಕ್ಷವು ಕೂಡಿದ್ರೆ ಆಗ್ಬೋದು, ಮತ್ತು ಇದಕ್ಕೆ ಜನಬೆಂಬಲನೂ ಬರಬೇಕಾಗಿದೆ. ಜನಬೆಂಬಲ ಕೊಟ್ಟರೆ ಏನಾದರೂ ಪರಿವರ್ತನೆ ಆಗ್ಬೋದು ಅಂತೇಳಿ. ಆದರೂ ಸಹಿತ ಮೋದಿಜಿಯವರನ್ನು ಈ ಸಂದರ್ಭದಲ್ಲಿ ಸೋಲಿಸೋದು ವಿರೋಧ ಪಕ್ಷಗಳಿಗಾಗಿರ್ಬೋದು, ಇನ್ನುಳಿದವರಿಗಾಗಿರ್ಬೋದು ಮಾತ್ರ ಭಾಳ ಕಷ್ಟದ್ದು ಅಂತ ಹೇಳ್ತಾ, ಇದು ನಿಮ್ಗೆ ಹೆಂಗೆ ಅನಿಸ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮರಿಬೇಡ್ರಿ. ಯಾಕಂದರೆ ಆರಂಭದ ದಿನ ಎಲ್ಲ ಮಗ್ಗರಗಳ ಚರ್ಚೆ ನಿಮ್ಮೊಂದಿಗೆ ಮಾಡಬೇಕಾಗಿತ್ತು. ಇವತ್ತು ಇಂದಿನ ಮಟ್ಟಿಗೆ ಮಾತ್ರ ಮೋದಿಯವರು ಸ್ಟ್ರಾಂಗ್ ಅಂತ ಈಗಾಗಲೂ ಅದ. ಆದರೆ 2024ರಲ್ಲಿ ಮೋದಿಜಿಯವರು ಇಲೆಕ್ಷನ್ ಎದುರಿಸೋದ್ರಿಂದಾಗಿ ಅದರಲ್ಲಿ ಸಾಕಷ್ಟು ಬದಲಾವಣೆಯಾಗಿ ಅವ್ರಿಗೆ ಹೊಡೆದು ಬೀಳ್ತಾವೋ ಏನೋ, ನೋಡೋಣ ಏನಾಗ್ತದೆ ಅಂತ ಹೇಳ್ತಾ ನನಗನಿಸಿದ ಮಾತು ಮಾತಾಡಿದ್ದೀನಿ. ದಯವಿಟ್ಟು ಇದನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಯಾಕಂದರೆ ಇದು ಸೀತಾರಾಮ್ ಸತ್ಯದ ಕೈಗನ್ನಡಿ, ಇದನ್ನು ನೋಡ್ತಾ ಇರಿ. ವಂದನೆಗಳು.